ಇಲ್ಲಿ ಏನಿಲ್ಲ ಅಂದ್ರೆ ಒಂದು 15 ಅಡಿ 20 ಅಡಿ ಲ್ಯಾಂಟನ ಗಿಡಗಳು ಬೆಳೆದಿತ್ತು. ಆಲ್ಮೋಸ್ಟ್ ಇವಾಗ ನಾವು 1000+ ಇಂಡಿವಿಜುವಲ್ ಆನಿಮಲ್ಸ್ಗೆ ಹೋಗ್ಬಿಟ್ಟಿದ್ದೀವಿ. 6 ಝೋನ್ಸ್ ಇದೆ. ಲಾರ್ಜ್ ಆನಿಮಲ್ಸು, ರೆಪ್ಟೈಲ್ಸು, ಬರ್ಡ್ಸು, ಇದು ಏನದು ರೋಡೆಂಟ್ಸು, ಸ್ಮಾಲರ್ ಮ್ಯಾಮಲ್ಸು. ನೋಡಿ ಏನೋ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ, ಅದು ನೋಡಿದ್ರೆ ನನಗೆ. ಏನು ಮಾಡಲ್ಲ, ಏನಕ್ಕೆ ಮಾತ್ರ ಏನಿಲ್ಲ ಮುಂದೆ ನೋಡ್ರಿ, ಅವ್ರಿಗೂ ಇದು ಸ್ವಲ್ಪ ಹ್ಯಾಪಿ. ಜೀವ ಇದೆ ಇದಕ್ಕೆ. ಇಲ್ಲ ನಾನು ಏನು ಮಾಡಲ್ಲ, ನೋಡ್ಬಿಡಿ ನೀವು, ಹಂಗೆಲ್ಲ ನೋಡ್ಬಿಡಿ. 9 ಚಿರತೆ ಕೇಸ್ ಹ್ಯಾಂಡಲ್ ಮಾಡಿದ್ದೀನಿ. 9 ತೆಂಗಿನ ಮರ ಹತ್ ಕೂತ್ಕೊಂಡ್ಬಿಟ್ಟಿರುತ್ತೆ, ಸಾವಿರಾರು ಜನ ಇರ್ತಾರೆ. ಎಲ್ಲಾ ಕತೆ, ಎಲ್ಲ ಆನಿಮಲ್ಸ್ ಅಲ್ಲಿ ಒಂದು ಕಾಮನ್ ವರ್ಡ್, ಕಾಮನ್ ಸ್ಟೋರಿ ಇರೋದೇನು ಅಂದ್ರೆ ಅಷ್ಟು ರೆಸ್ಕ್ಯೂಡ್ ಆನಿಮಲ್ಸ್. ಪ್ರಾಣಿ ಪ್ರಪಂಚ ನಿಮ್ಗೆ ಗೊತ್ತಾ? ರಜಾ ಶುರುವಾಯಿತು, ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಂತ ಎಷ್ಟೊಂದು ಜನ ಯೋಚನೆ ಮಾಡ್ತಿರ್ತಾರೆ. ಬಟ್ ಇಂಥದ್ದು ಒಂದು ಅದ್ಭುತವಾದ ಸ್ವರ್ಗ ಇದೆ ಅನ್ನೋದು, ಅದು ಬೆಂಗಳೂರಲ್ಲಿದೆ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದೆ ಇರೋರಿಗೆ ಇದು ಡೀಟೈಲ್ ಎಪಿಸೋಡು. ಈ ಪ್ರಾಣಿ ಪ್ರಪಂಚ ಅಂದ ತಕ್ಷಣ ನಿಜವಾಗ್ಲೂ ಇದೇ ಒಂದು ದೊಡ್ಡ ಪ್ರಪಂಚ, ನಮಗೆ ಗೊತ್ತಿಲ್ಲದೆ ಇರೋವಂತಹ ಪ್ರಪಂಚ. ಅದರಲ್ಲೂ ಇವತ್ತು ಎಂಥ ದೊಡ್ಡ ಸರ್ಪ್ರೈಸ್ ಅಂದರೆ, ನಾನೇ ಸ್ವತಃ ಯಾವತ್ತೂ ಯಾವ ಪ್ರಾಣಿನೂ ನೋಡೋಕ್ಕೆ ಒಂಥರ ಭೀತಿ, ಭಯ ಎಲ್ಲ ನನಗೆ. ಕೆಲವರು ಹಾವಿಗೆ ಮಾತ್ರ ಹೆದರ್ಕೊಂಡ್ರೆ ನಾನು ಎಲ್ಲದಕ್ಕೂ ಹೆದರ್ಕೋತೀನಿ. ಬಟ್ ಏನೋ ಗೊತ್ತಿಲ್ಲ, ಇವತ್ತು ನನಗೆ ಈ ಪ್ರಾಣಿನ ವಿಸಿಟ್ ಮಾಡಬೇಕು ಅಂತ ಸುಮಾರು ದಿನದಿಂದ ಅನ್ಕೋತಾ ಇದ್ದೆ. ಇವತ್ತು ನನಗೆ ದೊಡ್ಡ ಸರ್ಪ್ರೈಸು. ನಿಮಗೇನು ತೋರಿಸ್ತಿದ್ದೀನೋ ಅದೆಲ್ಲ ನನಗೂ ತುಂಬಾ ಹೊಸ್ತು. ಕೆಲವರು ಎಲ್ಲ ಕೆಲವಕ್ಕೆ ಮಾತ್ರ ಹೆದರ್ಕೋತಾರೆ, ನಾನು ಹಾಗಲ್ಲ, ಎಲ್ಲದಕ್ಕೂ ಹೆದರ್ಕೋತೀನಿ. ಆದರೆ ಇವತ್ತು ನಾನು ಈ ಜಾಗಕ್ಕೆ ಬಂದಿದ್ದೀನಿ ಅಂತಂದರೆ ನನಗೆ ಒಂದು ಎಜುಕೇಷನ್ ಅಂತಲೂ ಅನ್ಬೋದು, ಮತ್ತು ನನ್ನೊಳಗಡೆ ಇರೋ ಭೀತಿನ ನಾನು ಕಳ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅಂತಲೂ ಅನ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಮಕ್ಕಳಿಂದ ಮುದುಕರವರೆಗೂ ಎಲ್ಲರೂ ಬರಲೇಬೇಕಾದಂಥ ಒಂದು ಅದ್ಭುತವಾದ ಜಾಗ. ನಾವೇನಿವತ್ತು ಜೀವಿಸ್ತಾ ಇದ್ದೀವಿ, ನಮ್ಮ ಇಕೋ ಬ್ಯಾಲೆನ್ಸ್ ಆಗೋದಕ್ಕೆ ಪ್ರಾಣಿಗಳು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್. ನಾವೆಲ್ಲ ಒಂದೇ ಒಂದು ಸರ್ಕಲಲ್ಲಿ ಇರೋವಂಥವ್ರು. ಅದನ್ನು ತುಂಬ ಚೆನ್ನಾಗಿ ಪ್ರೂವ್ ಮಾಡೋವಂಥ ಜಾಗ ಅಂದರೆ ಇದು ಪ್ರಾಣಿ. ಸೊ ಪ್ರಾಣಿ ಪ್ರಪಂಚಕ್ಕೆ ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಇಲ್ಲಿ ನಿಮಗೆ ಇವತ್ತು ನನ್ನ ಎಪಿಸೋಡಲ್ಲಿ ಸಾಕಷ್ಟು ಸರ್ಪ್ರೈಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಬನ್ನಿ, ಇದನ್ನು ಸ್ಥಾಪನೆ ಮಾಡಿರೋವಂಥವ್ರು ಅಥವಾ ಫೌಂಡರ್ ಅಂತ ಏನು ಹೇಳ್ತೀವಲ್ಲ, ಅವರ ಒಂದು ಲೈಫ್ ಸ್ಟೈಲ ನಂಗೆ ತುಂಬ ದೊಡ್ಡ ಸರ್ಪ್ರೈಸ್. ಸೊ ಇವತ್ತು ಅವ್ರ ಜೊತೆ ಮಾತಾಡೋಣ. ಎಲ್ಲರೂ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಆ್ಯಕ್ಟ್ರ್ ಆಗಬೇಕು, ಹಂಗಾಗಬೇಕು, ಹಿಂಗಾಗಬೇಕು ಅನ್ನೋರ ನಡುವೆ ಇಂಥವ್ರೊಬ್ರು ಇರ್ತಾರೆ ಅನ್ನೋದೇ ನಂಗೆ ದೊಡ್ಡ ಸರ್ಪ್ರೈಸು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈ ಪ್ರಾಣಿ ಹೆಂಗೆ ಹುಟ್ಟಿತು, ಏನೇನಾಯಿತು, ಪ್ರತಿಯೊಂದೂ ನಾನು ನಿಮಗೆ ಎಳೆಯಾಗಿ ಬಿಚ್ಚಿಕೊಡ್ತೀನಿ ಇವತ್ತಿನ ಈ ಎಪಿಸೋಡಲ್ಲಿ. ಮೀಟ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಲ್ಲ? ಫಾಲೋ ಮೀ. ವೆಲ್ಕಮ್ ಮ್ಯಾಮ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ನೋಡಿ, ನೋಡಿದ್ರಿ ಅಲ್ಲ ಯಾನ ಮೀಟ್ ಮಾಡಿಸ್ತೀನಿ ಎಂದಿದ್ದೆ ಅಂತ. ಕರೆಕ್ಟ್, ಪ್ರಾಣಿ ಪ್ರಪಂಚಕ್ಕೆ ಬಂದಿದ್ದೀನಿ. ಇದರ ಫೌಂಡರ್ ಇವರು. ಆ್ಯಂಡ್ ನನಗೆ ತುಂಬ ಸ್ಪೆಷಲು, ತುಂಬ ಸರ್ಪ್ರೈಸು, ತುಂಬ ಕುತೂಹಲಗಳಿದ್ದಾವೆ. ಆ್ಯಂಡ್ ಯಾಕೆ ಅಂತಂದರೆ, ನಾನು ಹೇಳಿದ್ನಲ್ಲ, ಎಲ್ಲರೂ ಏನೇನೋ ಆಗಬೇಕು ಅನ್ಕೋತಾರೆ, ಇವರು ಮಾತ್ರ ಹಿಂಗೆ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ದಾರೆ. ಸೊ ನಮಗೆ ಯಾರ್ಯಾರು ಎಲ್ಲೆಲ್ಲಿ ಏನೇನು ಡಿಫ್ರೆಂಟಾಗಿ ಮಾಡ್ತಾರೋ ಅವರನ್ನೆಲ್ಲ ಹೋಗಿ ಅಟ್ಯಾಕ್ ಮಾಡೋದೇ ನಮ್ಮ ಕೆಲಸ ಅಲ್ವಾ. ಸೊ ಇವತ್ತು ಪ್ರಾಣಿಗೆ ಬಂದಿದ್ದೀವಿ. ಈ ಪ್ರಪಂಚನೇ ನಂಗೆ ತುಂಬ ಹೊಸ್ತು. ನನ್ನ ಥರನೇ ನೀವು ಯಾರ್ಯಾರು ಹೊಸಬ್ರು ಇದ್ದೀರೋ ಗೊತ್ತಿಲ್ಲ, ಅವರೆಲ್ಲರಿಗೂ ಒಂದು ಒಳ್ಳೆ ಎಜುಕೇಷನ್ ಅಂತೂ ಖಂಡಿತ ಸಿಗುತ್ತೆ ಇವತ್ತು ನಿಮಗೆ. ಆ್ಯಂಡ್ ಅದ್ರ ಜೊತೆಗೆ ನಾವು ಮಾಡೋಕ್ಕೆ ತುಂಬ ಕೆಲಸಗಳಿದ್ದಾವೆ ಅನ್ನೋದನ್ನು ಇವ್ರು ನೋಡಿದ್ಮೇಲೆ ನಂಗೆ ಅನಿಸ್ತಾ ಇದೆ. ಸೊ ಬನ್ನಿ, ಈ ಮಾತುಕತೆನಲ್ಲಿ ನಿಮ್ಗೆ ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಹೇಗಿದ್ದೀರಿ? ಫಸ್ಟು ಸೂಪರ್ ಮ್ಯಾಮ್. ನೋಡಿದ್ರೆ ನಮ್ಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ ಗೊತ್ತಾ. ನೀವಷ್ಟು ಅದೃಷ್ಟವಂತರು. ಎಂತ ಗಾಳಿ, ಎಂತ ಬೆಳಕು, ಎಂತ ವಾತಾವರಣ, ಎಂತ ಸೌಂಡು. ಹೌದು ಹೌದು, ಇದಕ್ಕೆ ಪುಣ್ಯ ಮಾಡಿರ್ಬೇಕು. 100%. 100%. ಅದನ್ನಂತೂ ನಾನು ಈ ಪ್ರಾಣಿಗಳಿಂದ ಈ ಜೀವನ ಕೊಟ್ಟಿದ್ಯಲ್ಲ, ಅಂಡ್ ಎವ್ರಿ ಮಾರ್ನಿಂಗ್ ಈ ತರ ಮಾರ್ನಿಂಗ್ಸ್ ನಂಗೆ ಯಾವತ್ತೂ ಸಿಗಲ್ಲ, ಅದಂತೂ ಗ್ಯಾರಂಟಿಡ್. ಹೌದು, ಎಲ್ಲ ಹೇಳ್ಬಿಟ್ಟು ಅವ್ರ ಹೆಸರು ಹೇಳಿಲ್ಲ ಅಂದ್ರೆ ಹೆಂಗೆ ಅಲ್ವಾ? ನಾವೆಂತ ಡಿಫ್ರೆಂಟ್ ಆ್ಯಂಕರು. ಎನಿವೇ, ಸಂಜೀವ್ ಅಂತ. ನಿಮಗೆ ಒಂದಷ್ಟು ಜನಕ್ಕೆ ಗೊತ್ತಿರ್ಬೋದು, ಒಂದಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಬಟ್ ನನಗಂತೂ ಒಂದು 3 ವರ್ಷದ ಕನಸು ಇವತ್ತು ನನಸಾಗ್ತಾ ಇದೆ. 3 ವರ್ಷ, ಆಲ್ಮೋಸ್ಟ್ 3 ವರ್ಷ ನನಗೆ ಇಲ್ಲಿಗೆ ಬರಬೇಕು, ನೋಡಬೇಕು, ಇದು ಹೆಂಗಾಯಿತು, ಹೆಂಗೆ ಸೃಷ್ಟಿ ಆಯಿತು, ಇದನ್ನೆಲ್ಲ ಅಲ್ಲಿ ಆನ್ ಸ್ಪಾಟ್ ಹೋಗಿ ನೋಡಬೇಕು ಅನ್ನೋದು ನನ್ನ ಭಾಳ ದಿನದ ಕನಸಿದು. ಸೊ ಇವತ್ತು ನನಸಾಗ್ತಾ ಇದೆ. ಸಂಜೀವ್ ಅವರೇ, ಬನ್ನಿ. ಸಂಜೀವ್ ಸರ್, ಇವಾಗ ಇಲ್ಲಿ ಇದೆಷ್ಟು ಜಾಗದಲ್ಲಿದೆ ಫಸ್ಟ್ ಅದನ್ನ ಹೇಳಿ, ಆಮೇಲೆ ಎಷ್ಟು ಝೋನ್ಗಳಿದಾವೆ ಅದನ್ನ ಹೇಳಿ,
ಆಮೇಲೆ ಮುಂದಿಂದು ನನಗೆ ಈಗ ಹೆಂಗಾಗ್ತಿದೆ ಗೊತ್ತಾ, ಒಂಥರ ರೋಮಾಂಚನ ಅಂತಾರಲ್ಲ ಹಂಗೆ. ನಮಗೆ ಈ ಮೈಸೂರು ಝೂ ನೋಡಿದೀವಿ ಗೊತ್ತು, ಬಟ್ ಇಲ್ಲಿ ಮುಟ್ಟಿ ನೋಡಬಹುದು, ಜೊತೆಲ್ಲ ಇರಬಹುದು, ಆ ಥರದ್ದು ಒಂದು ಕಾನ್ಸೆಪ್ಟ್ ಇದೆ ಅಲ್ಲ, ಇದು ತೀರಾ ಹೊಸದು. ಹೌದು. ಸೊ ಎಷ್ಟಿದೆ ಇದು ಈ ಟೋಟಲ್ ಜಾಗ? ಮ್ಯಾಮ್ ನಾವು ಆಲ್ಮೋಸ್ಟ್ ಒಂದು 2 acres ಅಲ್ಲಿ ಇದ್ದೀವಿ. ವಿ ಸ್ಟಾರ್ಟೆಡ್, ನಮಗೆ 150 ಪ್ರಾಣಿ ಪಕ್ಷಿಗಳಿಂದ ನಾವು 10 years ಬ್ಯಾಕ್ ಶುರು ಮಾಡಿದ್ದು. ಅದು ಈ ಜಾಗ ಇರಲಿಲ್ಲ, ಎಲ್ಲ ನಮ್ಮ ಮನೇಲಿತ್ತು, ಒಂದಿಷ್ಟು ಫಾರ್ಮ್ ಹೌಸಲ್ಲಿ ಇತ್ತು. ಸೊ ಎಲ್ಲ ಫ್ರೆಂಡ್ಸ್ ಎಲ್ಲ ನಿಂದೆಲ್ಲ ಪ್ರಾಣಿ ತೊಗೊಂಡೋಗಿ ಏನಾರು ಮಾಡು ಅದು ಅಲ್ಲಿಂದ ಶುರು ಆಗಿ ಇದು ನನ್ನ ಫ್ರೆಂಡ್ ಅವ್ರದ್ದು ಜಾಗ, ರೂಪಾ ಮೇಡಮ್ ಅಂತ. ಅವರು ನಿಂದು ಕಾನ್ಸೆಪ್ಟ್ ಚೆನ್ನಾಗಿದೆ, ನಾನು ಜಾಗ ಕೊಡ್ತೀನಿ ನಿನಗೆ, ನೀನು ಶುರು ಮಾಡು. ಎಸ್ 100 ನೀನು ಶುರು ಮಾಡು, ನಿಂದು ವರ್ಕೌಟ್ ಆದ್ಮೇಲೆ ನಮಗೂ ಏನಾರು ಹೆಲ್ಪ್ ಮಾಡು, ಆ ಥರದ್ದು ಒಂದರಲ್ಲಿ ಶಿ ಜಸ್ಟ್ ಹ್ಯಾಂಡೆಡ್ ಓವರ್ ದ ಕೀಸ್. ಇದೊಂಥರ ಕೊಲಾಬರೇಷನ್. ಹೌದು, 100%. ನಾವು ಇಲ್ಲಿ ಗೇಟ್ ತೆಗ್ದಾಗ ಇಲ್ಲಿ ಏನಿಲ್ಲ ಅಂದ್ರೆ ಒಂದು 15 ಅಡಿ 20 ಅಡಿ ಲ್ಯಾಂಟನ ಗಿಡಗಳು ಬೆಳೆದಿತ್ತು. ಏನ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಫುಲ್ ಇದಿಷ್ಟು ಜಾಗದಲ್ಲಿ 15 ಮ್ಯಾಂಗೋ ಟ್ರೀಸ್ ಬಿಟ್ರೆ ಇನ್ನೇನೂ ಇರಲಿಲ್ಲ. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ಅಕ್ಕಪಕ್ಕ ಶಿಖಾಮಣಿ ಸರ್ ಆಗಿರ್ಬೋದು, ನಮ್ಮ ನೇಬರ್ಸ್ ಆಗಿರ್ಬೋದು, ನಾವು ಬಂದಿದ ತಕ್ಷಣ ನೀರು ಬೇಕು ಅಂದರೆ ತೊಗೊಳ್ಳಿ, ಗೊಬ್ಬರ ಬೇಕು ಅಂದರೆ ತೊಗೊಳ್ಳಿ, ನನ್ನ ಹತ್ರ ಮರ ಇದೆ ತೊಗೊಳ್ಳಿ. ಲಿಟ್ರಲಿ ಹ್ಯಾಂಡ್ ಬಿಲ್ಟ್ ಫ್ರಮ್ 12 years. ಆಲ್ಮೋಸ್ಟ್ ಇವಾಗ ನಾವು 1000+ ಇಂಡಿವಿಜುವಲ್ ಆ್ಯನಿಮಲ್ಸ್ಗೆ ಹೋಗ್ಬಿಟ್ಟಿದ್ದೀವಿ. ಮೋರ್ ದೆನ್ 1000 ಇದೆ. 6 zones ಇದೆ. ಲಾರ್ಜ್ ಆ್ಯನಿಮಲ್ಸು, ರೆಪ್ಟೈಲ್ಸು, ಬರ್ಡ್ಸು, ಇದು ಏನದು ರೋಡೆಂಟ್ಸು, ಸ್ಮಾಲರ್ ಮ್ಯಾಮಲ್ಸು. ಗ್ರೇಟ್, ಸೀರಿಯಸ್ಲಿ ಗ್ರೇಟ್. ಯಪ್ಪ, ಈಗ ಶುರು ಮಾಡೋಣ. ಎಲ್ಲಿ ಶುರು ಮಾಡೋಣ ಹೇಳಿ? ಫಸ್ಟ್ ಇಲ್ಲಿಂದಾನೇ ಶುರು ಮಾಡೋಣ. ಇದು ನಮ್ದು ಬಂದು ನಿಮಗೆ ನಮ್ದು ಮೇನ್ ಅಟ್ರಾಕ್ಷನ್ ಇರೋದು ನಮ್ದು ಇಗ್ವಾನಾ. ಸೊ ಫಸ್ಟ್ ಒಂದು ಇಗ್ವಾನಾ ನಾವು ಮೀಟ್ ಮಾಡಿ ಐವನ್ ನಮಗೆ ಮಾತಾಡ್ಸೋಣ. ಇಸ್ ಒನ್ ಆಫ್ ದ ಓಲ್ಡೆಸ್ಟ್. ಹಿಂಗೆ ಇರುತ್ತಾ? ಸೊ ನಮ್ಗೆ ಅದೇ ಅವ್ರು ಏನು ಅಂದ್ರೆ ಒಳ್ಳೆ ಸೂರ್ಯನ ಬೆಳಕಿದೆ, ರೆಗ್ಯುಲರ್ ಆಗಿ ಎಕ್ಸಸೈಸ್ ಸಿಗ್ತದೆ, ಏನು ಮಾಡಲ್ಲ. ಬನ್ನಿ, ಈ ಫಿಯರ್ಸ್ ಅನ್ನ ವರ್ಕ್ ಮಾಡಕ್ಕೆ ಅಂತಾನೆ ಇದನ್ನ ನಾವು ಸೆಟಪ್ ಮಾಡಿದ್ದು. ಎಸ್ಪೆಷಲಿ ನಮ್ಮ ಮಕ್ಕಳಿಗೆ, ಇಂಡಿಯನ್ಸ್ಗೆ. ನಾವು ಮುಂಚೆ ಆದ್ರೂ ಹಸು ಕರುನೆಲ್ಲ ಮುಟ್ಟಿ ಒಂದು ರೆಗ್ಯುಲರ್ ಟಚ್ ಅಂಡ್ ಫೀಲ್ ಅನ್ನೋದಿತ್ತು. ಈಗ ನಾನು ಎಷ್ಟು ಸತಿ ನೋಡ್ತೀನಿ ಅಂದ್ರೆ ನಡ್ಕೊಂಡು ಹೋಗ್ತಾ ಇರ್ತಾನೆ, ಅಲ್ಲೆಲ್ಲೋ ಬೀದಿ ನಾಯಿ ಬರ್ತದೆ, ರೋಡ್ ಕ್ರಾಸ್ ಮಾಡಿ ಪಕ್ಕದ ಫುಟ್ಪಾತ್ ಹೋಗ್ತಾರೆ. ಇಲ್ಲ, ಸೀರಿಯಸ್ಲಿ ನಂದೇ ಒಂದು ಇನ್ಸಿಡೆಂಟ್ ಹೇಳೋ ತರ ಹೇಳ್ತೆ. ಅಂದ್ರೆ ನನ್ಗೊಂದ್ 2-3 ಇನ್ಸಿಡೆಂಟ್ಗಳು ಆದ್ಮೇಲಂತೂ ಇನ್ನೂ ನಾನು ಎದುರ್ಕೊಂಡ್ಬಿಟ್ಟಿದ್ದೀನಿ. ಅದು ನೋಡಿ, ಏನೋ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅದು ನೋಡಿದ್ರೆ ನನಗೆ ಟ್ರೈ ಮಾಡಿ ಮ್ಯಾಮ್, ಜಸ್ಟ್ 3 ಫಿಂಗರಲ್ಲಿ ಜಸ್ಟ್ ಟಚ್ ಮಾಡಿ. ಇದು ನೋಡಕ್ಕೆ ಮಾತ್ರ ಇದು ಶಾರ್ಪ್ ಆಗಿರೋದು. ಈ ಫಿಯರ್ ಇಂದಾನೆ ನಮ್ಗೆ ಎಷ್ಟೊಂದು ಜನ ಸ್ನೇಕ್ ಬೈಟ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಬೆಳಗ್ಗೆ ಏನೋ ನೋಡ್ತಾರೆ, ಅಲ್ಲಿ ನೋಡ್ತಾರೆ, ಇಡೀ ದಿವಸ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತಾರೆ. ಹೌದೌದು. ಅಂಡ್ ಎಸ್ಪೆಷಲಿ ಮಕ್ಕಳಿಗೆ ಚಿಕ್ಕ ಪುಟ್ಟದಕ್ಕೆಲ್ಲ ಏನಂಗಾಗಲ್ಲ, ಬಟ್ ಸ್ಪೆಷಲ್ ಇದೆಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಖಂಡಿತ ಆಗುತ್ತೆ. ಇಗ್ವಾನಾ ಅಂತ ಆಕ್ಚುಲಿ ಇದು ಪ್ಯೂರ್ ವೆಜಿಟೇರಿಯನ್, ಸಸ್ಯಾಹಾರಿ. ಹೌದಾ? ನಂಬ್ತೀರಾ? ಯಾರು ನೋಡಿದ್ರೆ ಇದನ್ನ ಏನ್ ಅನ್ಕೊಂತಾರೆ, ಮಾಂಸ ಗಿಂಸ ತಿನ್ಕೊಂಡಿರ್ಬೇಕು. ಆಕ್ಚುಲಿ ಪ್ಯೂರ್ ವೆಜಿಟೇರಿಯನ್. ಬೀನ್ಸು, ಕ್ಯಾರೆಟು, ಎಲ್ಲಾ ತರದ್ದು, ನಮ್ಮ ಪಾಲಕ್ಕು, ಅದೇ ಮೇನ್ ಡಯಟ್. ಸೂಪರ್. ಟ್ರೈ ಮಾಡಿ ಮ್ಯಾಮ್, ಏನು ಮಾಡಲ್ಲ, ಮಾಡಿ ಜಸ್ಟ್ ಜೆಂಟ್ಲಿ, ಏನು ಮಾಡಿ. ಇದು ಒಳ್ಳೆ ಹೆಂಗಿದೆ ಗೊತ್ತಾ, ಈ ಪಿಲ್ಲೋದು ಕವರ್ ಇರುತ್ತಲ್ಲ. ಇದಷ್ಟೇ, ಅದು ಫಸ್ಟ್ ಟೈಮ್ ನಿಮ್ಗೆ ಅದು ಯಾವತ್ತೂ ಮುಟ್ಟಿರಲ್ಲ, ಯಾವತ್ತು ರೈಟ್ ಸೇಫ್ಟಿ ಅಪ್ರೋಚ್ ಮಾಡಿರಲ್ಲ, ಅದಕ್ಕೆ ಮಾತ್ರ. ಏನಿಲ್ಲ ಸುಮ್ಮನೆ ನೋಡಿ ಅವ್ರಿಗೂ ಈಸ್ ಆಲ್ಸೋ ಹ್ಯಾಪಿ. ಹೌದಂತೆ ಎಷ್ಟು ರಫ್ ಆಗಿದೆ. ಏನು ಮಾಡಲ್ಲ, ವೆರಿ ಫ್ರೆಂಡ್ಲಿ ಫೆಲೋ. ಏನು ನೀವು ಎಷ್ಟು ಜನ ಮಕ್ಕಳು ನಿಮ್ಮ ಜೊತೆ. ಹೌದು, ಇಲ್ಲ ಬಾಲ ಏನಾಗಲ್ಲ. ಎಷ್ಟು ಜನ ಮಕ್ಕಳು ಮುಟ್ತಾರೆ ಅಂದ್ರೆ, ಅಯ್ಯೋ, ಇಟ್ ಇಸ್ ಇನ್ಕ್ರೆಡಿಬಲ್ ದ ಅಮೌಂಟ್ ಆಫ್ ಎಜುಕೇಶನ್. ಹೌದು, ಏನು ಇದು ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್ ಅಲ್ವಾ, ರೆಪ್ಟೈಲ್ಸ್ ಬರುತ್ತೆ. ಇದಕ್ಕೆ ಜೀವ ಇದೆ ಅಂತಾನೆ ಗೊತ್ತಾಗಲ್ಲ, ಗೊತ್ತಾ, ಹಂಗೆ ಗಟ್ಟಿಗಿದೆ. ಇದ್ರದ್ದು ಏನು ಸ್ಪೆಷಾಲಿಟಿ ಅಂದ್ರೆ? ಒಂದು, ಈ ಪ್ಯೂರ್ ವೆಜಿಟೇರಿಯನ್ಸು. ಈ ಲಿಸರ್ಡ್ಸ್ ಫ್ಯಾಮಿಲಿಲಿ, ಎಸ್ಪೆಷಲಿ ಲಾರ್ಜ್ ಲಿಸರ್ಡ್ ಫ್ಯಾಮಿಲಿಲಿ ಇದೊಂದೇ ವೆಜಿಟೇರಿಯನ್ನು. ಇನ್ನೊಂದೇನು ಅಂದರೆ, ಇದು ಏನದು, ಅವ್ರದ್ದು ಬಾಲದಿಂದ ಹೊಡಿತಾರೆ. ಸೊ ಇಂದ ವೈಲ್ಡ್ ಅಲ್ಲೆಲ್ಲ ಹೋಯ್ತು. ಇಲ್ಲ, ಇವಾಗ ಇವನಂತೂ 100% ಟೇಮ್ ಆಗಿದ್ದಾನೆ. ಇನ್ಫ್ಯಾಕ್ಟ್ ಇವನು ರೆಸ್ಕ್ಯೂ ಮಾಡಿರೋದು ನೋಡಿ, ಇಲ್ಲಿ ನೋಡಿ, ಅವ್ನಿಗೆ 2 ಡಿಜಿಟ್ಸೇ ಇಲ್ಲ ನೋಡಿ, ಬೆರಳುಗಳೇ ಇಲ್ಲ. ಸೊ ಇಲ್ಲಿ ಇನ್ನೊಂದೇನು ಸಿಕ್ಕಾಪಟ್ಟೆ ಮುಖ್ಯ, ನಾನು ಎಲ್ಲ ಕಡೆ ನಮ್ದು ಎಲ್ಲ ಕತೆ, ಎಲ್ಲ ಆ್ಯನಿಮಲ್ಸಲ್ಲಿ ಒಂದು ಕಾಮನ್ ವರ್ಡು, ಕಾಮನ್ ಸ್ಟೋರಿ ಇರೋದೇನು ಅಂದರೆ, ಅಷ್ಟು ರೆಸ್ಕ್ಯೂಡ್ ಆ್ಯನಿಮಲ್ಸ್.
ಇದ್ರಲ್ಲಿ ನಾವು ಓಪನ್ ಚಾಲೆಂಜ್ ತೊಟ್ಟು ನಾವು ವಿ ಆರ್ ಓಪನ್ ಫಾರ್ ಪಬ್ಲಿಕ್. ಯಾರು ಬೇಕಾದ್ರೆ ಬಂದು ಸಂಜೀವ ಇದ್ರದ್ದು ಪೇಪರ್ಸ್ ಎಲ್ಲಿಂದ ಬಂತು ತೋರಿಸು, ಯಾರು ಕೊಟ್ಟರು ನಿಮಗೆ ತೋರಿಸು ಅಂದರೆ ನಮ್ಮ ಹತ್ರ 1,000 ಫೈಲ್ ರೆಡಿ ಇದೆ. ಹೌದಾ? ಯಾಕಂದ್ರೆ ವಿ ಡೋಂಟ್ ವಾಂಟ್ ಟು ಸೆಲ್, ಮಾರಾಟ ಆಗಿರ್ಬೋದು, ಪರ್ಚೇಸ್ ಮಾಡೋದಾಗಿರ್ಬೋದು, ಏನೂ ಇಲ್ಲ. ಇಲ್ಲ ಅಂದರೆ ಅದನ್ನ ಬ್ರೀಡ್ ಮಾಡೋದಾಗಿರ್ಬೋದು, ಇಲ್ಲ. ನಾವೇನೇ ಇತ್ತು ಅಂದರೆ ರೆಸ್ಕ್ಯೂಡ್ ಅನಿಮಲ್ಸ್ನ ಮಾತ್ರ ತೊಗೊಂಬರ್ತೀವಿ. ಅದನ್ನು ಎಜುಕೇಷನ್ ಪರ್ಪಸ್ಗೆ ವಿ ವಾಂಟ್ ಟು ಮೂವ್ ದ ಕರಿಕ್ಯುಲಮ್ ಔಟ್ಡೋರ್ಸ್. ಅದೇ ಕಾನ್ಸೆಪ್ಟು. ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಒಂದು ಬ್ಲ್ಯಾಕ್ ಬೋರ್ಡ್ ಮೇಲೆ ಇದ್ದು ಟೀಚರ್ಸ್ ಏನೇ ಕಷ್ಟಪಟ್ಟರು 50 ಜನ ಸ್ಟೂಡೆಂಟ್ಸಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಸಾಧ್ಯನೇ. ಅದೇ ಈ ಔಟ್ಡೋರ್ಸಿಗೆ ಬನ್ನಿ ಮ್ಯಾಮ್. ಇವಾಗ ನೋಡಿ, ನಾವು ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಬಗ್ಗೆ ಮಾತಾಡಿದ್ವಿ, ರೆಪ್ಟೈಲ್ ಬಗ್ಗೆ ಮಾತಾಡಿದ್ವಿ. ನೀವು ಮುಟ್ಟೋವಾಗ ನಾನು ಆ ಕೀವರ್ಡ್ಸ್ ನಿಮ್ಗೆ ಹೇಳ್ಬಿಟ್ರೆ ನಿಮ್ಗೆ ಅದು ಕುತ್ಕೊಂಡ್ಬಿಡುತ್ತೆ. ವಾಪಸ್ ನೀವು ಕ್ಲಾಸ್ ರೂಮ್ಗೆ ಹೋಗಿ ಅಲ್ಲಿ ರೆಪ್ಟೈಲ್ಸು ಕೋಲ್ಡ್ ಬ್ಲಡೆಡ್ ಅಂದರೆ ಇಮಿಡಿಯೇಟಾಗಿ ಕನೆಕ್ಟ್ ಆಗ್ತಾರೆ. ಹೌದು. ಇವ್ನು ನೋಡಿ ಹಂಗೆ ಮಾತಾಡೋಕೆ ನಮ್ಮ ಹೀರೋ ಇನ್ಸ್ಪೆಕ್ಟರ್ ಬಂದ, ಬಂಡು ಅಂತ ಅವನು ಓಡಾಡ್ತಾ ಇರ್ತಾನೆ ಬಾಯ್ಲಿ. ಅಲ್ಲ, ಪಿಲ್ಲೋ ತರ ಅದು ನಿಜವಾಗ್ಲೂ ಏನಂದ್ರೆ ಅದು ಸ್ವಲ್ಪ ಮುಖ ಮುಚ್ಕೊಂಡ್ ಕೂತ್ಕೊಂಡ್ರೆ ಅದು ಪಿಲ್ಲೋ ಆರಾಮಾಗಿ ಕೂತ್ಕೊಬಹುದು, ಇಲ್ಲ ಮಲ್ಕೊಂಡ್ಬಿಡ್ಬಹುದು. ಅದ್ರ ಫುಲ್ ದಿಸಕ್ಕೆ ಒಂದು 50 ರೌಂಡ್ ಹೊಡಿತಾನೆ, ಯಾರ ಮಾತು ಕೇಳಲ್ಲ. ಅಲ್ಲ, ಅವುಗಳು ಪುಣ್ಯ ಮಾಡಿತ್ತು, ನೀವು ಪುಣ್ಯ ಮಾಡಿ. 100% ರೈಟ್ ಪರ್ಸನ್ ಒಟ್ಟೊಟ್ಟಿಗೆ ಸಿಗೋದು ಅಂತಾರಲ್ಲ, ಹಂಗೆ ಅವಕ್ಕೆ ಒಂದ್ ಒಳ್ಳೆ ಜಾಗ ಸಿಕ್ಕಿದೆ, ಒಂದ್ ನೆಲೆ ಸಿಕ್ಕಿದೆ ಅಂತ ಹೇಳ್ಬೋದು. ಸೋ ಸ್ವೀಟ್. ಇದಕ್ಕೆ ಏನಾಗಿತ್ತು? ಇದು ಹೆಂಗ್ ಸಿಕ್ತು ನಿಮ್ಗೆ? ಸೊ ಮುಂಚೆ ಏನಾಯ್ತು ಅಂದ್ರೆ, ಇದು ಆಲ್ಮೋಸ್ಟ್ ನಮ್ಮ ಹತ್ರ 11 years ಇವನು ನಮ್ಮ ಹತ್ರ ಬಂದೆ. ಆಲ್ಮೋಸ್ಟ್ ಅವ್ನು ಬಂದಾಗ 2 years ಆಗಿದೆ. ಇಲ್ಲ, ಅವ್ನು ಬಂದಾಗ ಆಲ್ಮೋಸ್ಟ್ ಈ ಸೈಜ್ ಇದ್ದ, ಮರಿ ಇರ್ಲಿಲ್ಲ. ಆಲ್ಮೋಸ್ಟ್ ಈ ಸೈಜ್. ನಮ್ಮ ಹತ್ರ ಬಂದ್ಮೇಲೆ ಒಂಚೂರು ದೊಡ್ಡದಾಗಿರ್ಬೋದು ಅಷ್ಟೇ. ಅದ್ ಬಿಟ್ರೆ ಇದೇನಾಗತ್ತೆ ಅಂದ್ರೆ ಮ್ಯಾಮ್, ಥೈಲ್ಯಾಂಡಲ್ಲಿ ನೀವು ಇದನ್ನ ಹೋಗಿ ಪರ್ಚೇಸ್ ಮಾಡಬೇಕು ಅಂದ್ರೆ 1,000 ಇಂಡಿಯನ್ ರುಪೀಸ್, 1,000 ರೂಪಾಯಿ ಕೊಟ್ಬಿಡ್ತಾರೆ ಮರಿ. ನೀವು ಅದೇ ಮರಿನ ಕರ್ನಾಟಕ ಇಲ್ಲ ಇಂಡಿಯಾಗೆ ತಗೊಂಬಂದ್ರೆ ಒಂದು ಟೈಮಲ್ಲಿ 30,000 ರೂಪಾಯಿಗೆ ಮಾರ್ಬೋದಾಗಿತ್ತು. ಸೊ ಜನ ಏನು ಮಾಡೋರು, ಒಂದು ಥೈಲ್ಯಾಂಡ್ ಟ್ರಿಪ್ಪೇ ಬಂದ್ಬಿಡ್ತಲ್ಲ ಅಂದ್ಬಿಟ್ಟು ಒಂದು ಇಗ್ವಾನ ಬ್ಯಾಗಲ್ಲಿ ಹಾಕೊಂಡ್ಬರೋದು. ಆ ಥರ ನಮಗೆ ಏರ್ಪೋರ್ಟಿಂದ ಒಂದ್ಸತಿ ಫೋನ್ ಬಂದಿತ್ತು, ಸರ್ ಒಂದು ಸೂಟ್ ಕೇಸಲ್ಲಿ ಕಲರ್ ಹಲ್ಲಿ ಬಂದ್ಬಿಟ್ಟಿದೆ ಬನ್ನಿ ಅಂತ. ನಾವು ಅಲ್ಲಿ ಹೋಗಿ ನೋಡಿದಾಗ ಮೋರ್ ದೆನ್ 50-60 ಇಗ್ವಾನ ಒಂದೇ ಚಿಕ್ಕ ಪಿಲ್ಲೋ ಕವರಲ್ಲಿ ಹಾಕಿ ಕಟ್ಟಿಟ್ಬಿಟ್ಟಿದ್ರು. ಸೊ ಈಗ 50 ಇಗ್ವಾನ ಇಲ್ಲಿಗೆ ಬಂದಿದ ತಕ್ಷಣ ಎಷ್ಟಾಯ್ತು ಪ್ರೈಸ್ ಅದ್ರದ್ದು? ಟ್ರಿಪಲ್, ಡಬಲ್ ಆಗ್ಬಿಡುತ್ತೆ. ಸೊ ವೈಲ್ಡ್ ಲೈಫು, ಈ ಸ್ಮಗ್ಲಿಂಗು, ಎಸ್ಪೆಷಲಿ ಎಕ್ಸಾಟಿಕ್ ಪೆಟ್ಸ್ ಅನ್ನೋದು ಏನಂತಾರಲ್ಲ, ಅದು 3rd ಬಿಗ್ಗೆಸ್ಟ್ ಇಂಡಸ್ಟ್ರಿ. ಥರ್ಡ್. ಅಂಡ್ ಇದೆಲ್ಲ ಏನು ಅಂದ್ರೆ ನಿಮ್ಗೆ ಎಷ್ಟೊಂದು ಎಕ್ಸ್ರೇಲೆಲ್ಲ ಗೊತ್ತಾಗೋದೇ ಇಲ್ಲ. ಯಾಕಂದ್ರೆ ಎಕ್ಸ್ರೇ ಅಲ್ವಾ, ಕಲರ್ ಪಿಲ್ಲೋ ತರ. ಈಗ ಆರ್ಟಿಫಿಷಿಯಲ್ ಮಕ್ಳಿಗೆ ಆಟ ಆಡಕ್ ಮಾಡ್ತಾರೆ ಗೊತ್ತಾ, ಸೇಮ್ ಇದು ಹಂಗೆ ಇದೆ ನೋಡಿದ್ರೆ. ಇದು ಮುಟ್ಟಿದಾಗ, ಇದು ಮೂವ್ ಆದಾಗ ನಮಗ್ ನಿಜವಾಗ್ಲೂ ಜೀವ ಇದೆ ಇದಕ್ಕೆ. ಇಲ್ಲ, ನಾನೇನು ಮಾಡಲ್ಲ, ನೋಡ್ಬಿಡಿ ನೀವು, ಹಂಗೆಲ್ಲ ನೋಡ್ಬಿಡಿ. ನೀವ್ ಹಿಂಗ್ ನೋಡಿದ್ರೆ ನಮಗ್ ಏನು ಮಾಡಲ್ಲ. ಇನ್ಫ್ಯಾಕ್ಟ್ ನೀವು ಇಲ್ಲೂ ಮುಟ್ಟಿದ್ರೆ ಹಂಗೆ ನಿಜವಾಗ್ಲೂ ಕಣ್ ಮುಚ್ಕೊಂಡು ಮಲ್ಕೊಂಡೆ. ಅದು ಹಂಗೆ ಇರಲಿ, ನಾವ್ ಇಲ್ಲೇ ಇರೋಣ. ಇದು ಮನ್ಸಿನ ಭೀತಿ ಗುರು, ಇದು ಹೋಗಲ್ಲ. ಇದು ಆದ್ರೂ ಇಷ್ಟ ನಮಗೆ ನೋಡಕ್ಕಷ್ಟೆ ಅಲ್ವಾ. ಆಮೇಲೆ ಇದು ಏನಾಗಿತ್ತು ಇದಕ್ಕೆ, ಇದು ನಿಮ್ ಕೈಲಿ ಸಿಕ್ಕ? ಸೊ ಇದೇನಾಗತ್ತೆ ಅಂದ್ರೆ, ಇದು ಟ್ರಾನ್ಸ್ಪೋರ್ಟೇಷನ್ ನಾನು ಉಗುರು ತೋರಿಸಿದ್ನಲ್ಲ, ಇದು ಮೇನು ನೋಡಿ. ಇದು ಏನಾಗತ್ತೆ, ಮರಿಗಳಿರೋವಾಗ ಈ ತರ ನೋಡಿ ಹೆಂಗ್ ಕೂತಿದೆ ಕೇಜ್ಗಳಲ್ಲಿ, ಕಾಣತ್ತಾ? ಅಲ್ಲಿ ಉಗ್ರು ಮಾತ್ರ ಹೊರಗೆ ಹಾಕೊಂಡ್ ಕೂತಿದೆ. ಅದು ಉಗ್ರು ಹುಕ್ ತರ ನೋಡಿ, ಇದು ಹುಕ್ಕು ಹಿಂಗ್ ಹುಕ್ ತರ ಕೂತ್ಕೊಳತ್ತೆ. ಸೊ ಈಗ ಹೌದು. ಸೊ ಟ್ರಾನ್ಸ್ಪೋರ್ಟ್ ಅಲ್ಲಿ ಅವ್ರು ಹ್ಯಾಂಡ್ಲಿಂಗ್ ಸರಿಯಾಗಿ ಮಾಡಿಲ್ಲ, ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಇದು ಹುಕ್ ಆದಾಗ ಜನ ಏನ್ ಮಾಡ್ತಾರೆ, ಹಿಂಗೆ ಎಳ್ದು ಬಿಡ್ತಾರೆ. ಸೊ ಅದು ಅಲ್ಲಲ್ಲೆಲ್ಲ ಉದ್ರೋಗ್ಬಿಡುತ್ತೆ, ಸಖತ್ ಸಣ್ಣಕ್ಕಿರತ್ತೆ. ಅವಾಗ ಮತ್ತೆ ಅವ್ರು ಮಾರಕ್ಕಾಗಲ್ಲ ಇಂಡಸ್ಟ್ರಿಲಿ. ಯಾರು ಪರ್ಚೇಸ್ ಮಾಡ್ಬೇಕು ಅಂದ್ರೆ, ಅಯ್ಯೋ ಅದಕ್ಕೆ ಕಾಲಿಲ್ಲ, ಅದಿಲ್ಲ, ಇದಿಲ್ಲ, ಆ ಥರದ್ದು ನಮಗೆ ಸುಮಾರು ಇಗ್ವಾನಾಸ್ ಬಂದಿದೆ. ಹೌದು, ತಗೊಂಡಿರ್ತಾರೆ, ನೋಡಕ್ಕಾಗಲ್ಲ, ಬಂದ್ಬಿಡ್ತಾರೆ. ಇಲ್ಲಾಂದ್ರೆ ಸೀಸ್ ಆಗುತ್ತೆ. ಒಂದ್ಸತಿ ಅಂತೂ ಒಬ್ಬ ಟ್ಯಾಟೂ ಅಂಗಡಿಲಿ ಒಬ್ಬ ಇಗ್ವಾನ ಇಟ್ಕೊಂಡಿದ್ದ, ಅದಕ್ಕೂ ಟ್ಯಾಟೂ ಹಾಕಕ್ಕೆಲ್ಲ ಶುರು ಮಾಡ್ಬಿಟ್ಟಿದ್ದ. ಸೊ ಅದು ಕ್ರೂಯಲ್ಟಿ ಕೇಸಿಗೆ ಬಂತು. ಸೊ ಆ ಥರದ್ದು ಬರುತ್ತೆ. ಇನ್ನೊಂದ್ಸತಿ ಏನಾಯ್ತು ಅಂದ್ರೆ, ಏರ್ಪೋರ್ಟ್ ಅಲ್ಲಿ ನಾವು ಒಂದು 50-60 ಆ ಥರ ಬಂದ್ಬಿಡುತ್ತೆ. ಸೊ ಇಲ್ಲ ಯಾರ ಸಾಕೊಂಡಿರೋರು ತಗೊಂಬಂದ್ಬಿಡ್ತಾರೆ, ಇಲ್ಲ ಯಾರ ಸ್ಮಗಲ್ ಆಗಿ ಸಿಕ್ಕಾಕೊಂಡಿರುತ್ತೆ. ನಾವೇ ಎಕ್ಸಾಟಿಕ್ ಶೆಲ್ಟರ್ ನಮ್ದು. ಈಗ ಹೆಂಗೆ ವೈಲ್ಡ್ ಲೈಫ್ ರೆಸ್ಕ್ಯೂ ಶೆಲ್ಟರ್ ಇದೆಯೋ, ಡೊಮೆಸ್ಟಿಕ್ ಶೆಲ್ಟರ್ ಇದೆಯೋ, ನಮ್ದು ಎಕ್ಸಾಟಿಕ್ ಬರುತ್ತೆ. ಸೊ ಇವಾಗ ಕಾಡು ಪ್ರಾಣಿ, ಕೋತಿಗೆ ಏನಾರ ಆಯ್ತು, ಇಲ್ಲಾಂದ್ರೆ ಅಳಿಲ್ ಸಿಕ್ತು, ಇಲ್ಲ ಕಾಗೆ ಸಿಕ್ತು ಅಂದ್ರೆ ವಿ ವರ್ಕ್ ವಿತ್ ಡಿಫ್ರೆಂಟ್ NGOs. ಇವಾಗ ನಿಮ್ಗೆ ಏನಾದ್ರೂ
ನಮಗೆ ಯಾರಿಗೋ ಗೊತ್ತಾಯ್ತು ಏನೋ ಆಯ್ತು ಅಂದ್ರೆ ನಿಮಗೆ ಕಾಲ್ ಮಾಡಿದ್ರೆ ಎಸ್ ಎಸ್ 100%. ಅದರಿಂದಾನೇ ಇದು ಶುರು ಆಗಿದ್ದು. ಲಾಸ್ಟ್ 15 ಅಲ್ಲ ಆಲ್ಮೋಸ್ಟ್ 20 ಇಯರ್ಸಿಂದ ವಿ ಬೀನ್ ರನ್ನಿಂಗ್ ಹೆಲ್ಪ್ ಲೈನ್ ನಂಬರ್. BBMP ಜೊತೆ ಟೈಅಪ್ ಆಗಿದ್ವಿ. ವಾವ್. ಸೊ 100ಗೆ ಫೋನ್ ಮಾಡಿ, ಜಫ್ ಡೈಲ್ಗೆ ಫೋನ್ ಮಾಡಿ, ನಮ್ಮ ಸೌತ್ ಬೆಂಗಳೂರು ಏರಿಯಾಲಿ ಎಲ್ಲೇ ಬರೀ ಹಾವು ಅಂತಲ್ಲ, ಹಾವು, ಕೋತಿ, ಜೇನು, ನಾಯಿ ಕ್ರೂಯಲ್ಟಿ ಕೇಸಸ್ಸು, ಆಮೇಲೆ ಪೆಪ್ಸಿ ಫ್ಯಾಕ್ಟ್ರಿಲಿ ಚಿರತೆ ಹಿಡ್ದಿದೀವಿ. ಇದಕ್ಕೆಲ್ಲ ಮ್ಯಾಮ್ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲೂ ಯಾವುದೋ ಒಂದು ತೋರಿಸ್ತಾ ಇದ್ರಲ್ಲ ನೀವು. 9 ಚಿರತೆ ಕೇಸ್ ಹ್ಯಾಂಡಲ್ ಮಾಡಿದ್ದೀನಿ. 9 ತೆಂಗಿನ ಮರ ಹತ್ ಕೂತ್ಕೊಂಡ್ಬಿಟ್ಟಿರುತ್ತೆ, ಸಾವಿರಾರು ಜನ ಇರ್ತಾರೆ, ಒಂದಿಷ್ಟು ಜನ ಕಲ್ಲು ಹೊಡಿತಾ ಇರ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಆ ತರ ಕ್ರೈಸಿಸ್ಗೆ ನಮ್ಮನ್ನ ಬಿಡ್ತಾರೆ, ನಾವು ಹ್ಯಾಂಡಲ್ ಮಾಡ್ತೀವಿ. ಹೆಂಗೆ ಹ್ಯಾಂಡಲ್ ಮಾಡೋದು, ಆ ಚಿರತೆನ ವಾಪಸ್ ಹೆಂಗೆ ತರಿಸೋದು, ಯಾವ ಡಾಕ್ಟರ್ನ ಕರ್ಸೋದು. ನಮ್ಮ ಹತ್ರ ಇರೋ ಎಕ್ವಿಪ್ಮೆಂಟ್ ನೋಡ್ಬಿಟ್ರೆ ಅಂದ್ರೆ ಮ್ಯಾಮ್, ಬಾವಿಲಿ ಕರಡಿ ಬಿದ್ದಿದೆ ಅಂದ್ರೆ ವಿತಿನ್ 15 ನಿಮಿಷ ಏನು ಹಾಕಿ ಹೊರಗೆ ತೆಗಿಬೋದು ಗೊತ್ತು. ಪಕ್ಷಿಗೆ ಯಾವುದೋ ಒಂದು ಮಾಂಜಾಧಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಅಂದ್ರೆ ದೊಡ್ಡ KB ಅವ್ರ ಹತ್ರ ಅಷ್ಟು ದೊಡ್ಡ ಕೋಲಿಲ್ಲ, ನಮ್ಮ ಹತ್ರ ಅಷ್ಟು ದೊಡ್ಡ ಕೋಲ್ ಇದೆ, ಅಷ್ಟು ದೊಡ್ಡ ಎಕ್ಸ್ಟೆಂಡಬಲ್ಸ್ ಇದೆ. ಸೊ ಅದನ್ನ ಹೆಲ್ಪ್ ಮಾಡ್ತೀವಿ. ಆಮೇಲೆ ಎಷ್ಟೊಂದು ಕಡೆ ಏನಾಗುತ್ತೆ ಅಂದ್ರೆ ದೊಡ್ಡ ಈ ಅಪಾರ್ಟ್ಮೆಂಟ್ಗಳಲ್ಲಿ AC ಡಕ್ಟ್ ಮಧ್ಯಗಳೆಲ್ಲ ಸಿಕ್ಕಾಕೊಂಡ್ಬಿಡುತ್ತೆ. ಸೊ ಅವಾಗ ನಾವು ಟೆರೆಸ್ ಇಂದ ರೆಪೆಲ್ ಮಾಡಿ ರೆಸ್ಕ್ಯೂ ಮಾಡಬೇಕು. ಗಾಲ್ಫ್ ಫೀಲ್ಡ್ ಅಲ್ಲಿ ನಮ್ ದೊಡ್ಡ ನೆಟ್ ಹಾಕಿದಾರಲ್ಲ ಗಾಲ್ಫ್ ಅಲ್ಲಿ ಬರ್ಡ್ ಸಿಕ್ಕಾಕೊಂಡ್ಬಿಟ್ಟಿತ್ತು. ಸೊ ಆ ನೆಟ್ ಮೇಲೆ ನಡೆಯೋಕ್ಕಾಗಲ್ಲ. ಸೊ ಕ್ರೇನ್ ತರಿಸಿ, ಫೈರ್ ಡಿಪಾರ್ಟ್ಮೆಂಟ್ ತರಿಸಿ, ಲ್ಯಾಡರ್ ಹಾಕ್ಸಿ ರೆಸ್ಕ್ಯೂ. ಸೊ ಈ ಥರ ಸಿಚುವೇಶನ್ಸ್ಗೆಲ್ಲ ವಿ ಆರ್ ಡೆಫಿನೆಟ್ಲಿ ದೇರ್. ನೋಡಿದ್ರಾ, ನೀವು ಅಷ್ಟೇ ಲಾಸ್ಟಲ್ಲಿ ನಿಮಗೆ ಇಲ್ಲಿ ಕನೆಕ್ಟಿವಿಟಿ ಪ್ರತಿಯೊಂದೂ ಹೆಂಗೆ ಅನ್ನೋದನ್ನ ಈ ಎಪಿಸೋಡ್ ಎಂಡಲ್ಲಿ ನಿಮಗೆ ಕೊಡ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಜೊತೆನೇ ಇರಬೇಕು. ಬನ್ನಿ ಮುಂದಕ್ಕೆ ಹೋಗೋಣ, ಇನ್ನೂ ತುಂಬ ಕಥೆಗಳಿದೆ ಈ ಥರ. ಇದು ಫಸ್ಟ್ ಸೆಕ್ಷನಾ? ಹಾಂ, ಫಸ್ಟ್ ಸೆಕ್ಷನ್. ಮೇರಿ ಅಂತ, ಶಿ ಇಸ್ ಬೀನ್ ಹ್ಯಾಂಡ್ಲಿಂಗ್ ಎಲ್ಲ ಸೆಕ್ಷನ್. ಹಾಯ್ ಮೇರಿ. ಕಚಗುಳಿ ಕೊಡ್ತಾ ಇದೆ ಗುರು ಇದು.